ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನು ಕೇಳಿದಂತಹ ಬಿಜೆಪಿಗೆ ಕೌಂಟರ್ ಕೊಡಲಾಗಿದೆ. ಗುತ್ತಿಗೆದಾರನ ಡೆತ್ ನೋಟ್ನಲ್ಲಿ ಏನಾದರೂ ಪ್ರಿಯಾಂಕ್ ಖರ್ಗೆ ಅವರ ಹೆಸರಿದೆಯಾ? ಇದು ರಾಜಕೀಯ ದ್ವೇಷದಿಂದ ಮಾಡ್ತಾ ಇರ್ತಕ್ಕಂಥ ಆರೋಪ. ಒಂದಕ್ಕೂ ಸಾಕ್ಷಿ ಇಲ್ಲ, ಏನೂ ಇಲ್ಲ. ರಾಜೀನಾಮೆ ಯಾಕಪ್ಪ ಕೊಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಇಲ್ಲೊಂದು ಕಡೆ ಕೇಳ್ತಾ ಇದ್ದಾರೆ. BY ವಿಜೇಂದ್ರ ವಿರುದ್ಧವಾಗಿ ಹಣ ಅಕ್ರಮ ವರ್ಗಾವಣೆ ಕೇಸೇ ಇದೆ. ವಿಜೇಂದ್ರ ವಿರುದ್ಧವಾಗಿಯೇ ಹಣವನ್ನು ಅಕ್ರಮವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾವಣೆ ಮಾಡಿರ್ತಕ್ಕಂಥ ಕೇಸಿದೆ. ನೈತಿಕತೆ ಇದ್ದರೆ ವಿಜೇಂದ್ರ ರಾಜ್ಯದ ಜನರಿಗೆ ಮುಖಾನೇ ತೋರಿಸಬಾರ್ದು. ಮನಿ ಲಾಂಡ್ರಿಂಗ್ ಕೇಸ್ ಕೂಡ CBIಗೆ ವಹಿಸಲಿ. BJPಯಲ್ಲಿಯೇ ವಿಜೇಂದ್ರ ಅವರ ಮಾತಿಗೆ ಬೆಲೆ ಇಲ್ಲ. ಮೊದಲು ಯತ್ನಾಳ್ ಬಾಯಿ ಮುಚ್ಚಿಸ್ಬಿಡ್ಲಿ ಸಾಕು ಅಂತ ಹೇಳಿ ಪ್ರದೀಪ್ ಈಶ್ವರ್ ಕೂಡ ಮಾತಾಡಿದ್ದಾರೆ. There is no evidence, there is no document, there is no mention of his name in the death note. ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಆ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡ್ಕೊಂಡು COD ಕೊಟ್ಟಿದ್ದೀವಿ. COD ವರದಿ ಕೊಡ್ಲಿ. ವರದಿ ಕೊಟ್ಟ ಮೇಲೆ ಪ್ರಿಯಾಂಕ್ ಖರ್ಗೆ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಬೇಕಲ್ಲ. ಪ್ರಿಯಾಂಕ್ ಖರ್ಗೆ ಹೆಸರು ಎಲ್ಲೂ ಕೂಡ ಇಲ್ಲ. ಅವ್ರು ಹೇಳಿದ್ದಾರೆ ಯಾವುದೇ ಎಂಕ್ವೈರಿಗೆ ನಾನು ತಯಾರಿದ್ದೀನಿ ಅಂತ. ಈಗ ಆಸ್ ಇಟ್ ಈಸ್ ದೇರ್ ಇಸ್ ನೋ ಎವಿಡೆನ್ಸ್. ವಿಜೇಂದ್ರ ಅವರೇ, ನಿಮ್ಮ ಅಫಿಡೇವಿಟ್ ಅಲ್ಲೇ ನೀವು ಮೆನ್ಷನ್ ಮಾಡಿದಿರ ನಿಮ್ಮ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಇದೆ ಅಲ್ಲ. ನೀವು ಹೆಂಗೆ ರಾಜ್ಯಾಧ್ಯಕ್ಷರಾದ್ರಿ? ನೀವು ಯಾವ ಮುಖ ಇಟ್ಕೊಂಡು ರಾಜ್ಯದಲ್ಲಿ ಓಡಾಡ್ತಿದ್ದೀರಾ? ತಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದೇ ನಿಮ್ಮ ಪಕ್ಷದವರು ಹೇಳ್ದಂಗೆ ಅದೇನೋ ಸಿಗ್ನೇಚರ್ ಕಾಪಿ ಮಾಡಿದ್ರಂತೆ ನಾನು ಹೇಳಿಲ್ಲ ಸರ್, ನಿಮ್ಮ ಪಾರ್ಟಿಯವ್ರು ಹೇಳ್ತಾರಲ್ಲ. ಮತ್ತು ತಮ್ಗೆ ಯಾವ ನೈತಿಕತೆ ಇದೆ ರಾಜ್ಯಾಧ್ಯಕ್ಷರಾಗೋದಕ್ಕೆ? ಫಸ್ಟ್ ನೀವು ರಾಜೀನಾಮೆ ಕೊಟ್ಟು ನೈತಿಕತೆ ಬಗ್ಗೆ ಮಾತಾಡಿ. ಹೋಗ್ಲಿ, ವಿಜೇಂದ್ರ ಅವ್ರಿಗೆ BJP ಮೇಲೆ ಹಿಡಿತಾ ಬಂದಿದ್ಯಾ? ನಮ್ಮ ಕಾಂಗ್ರೆಸ್ ಅವ್ರ ಕತೆ ಬಿಡಿ ಸರ್. BJP ಅವರೇ ಅವ್ರ ಮಾತು ಕೇಳ್ತಾರಾ? ಕೇಳಲ್ಲ. ಹೋಗ್ಲಿ, ಅವ್ರ ಪಾರ್ಟಿ ಕ್ಯಾಡ್ರಲ್ಲಿ ಅವ್ರಿಗೆ ಗೌರವ ಇದೆಯಾ? ಫಸ್ಟ್ ಯತ್ನಾಳ್